ಮೈಸೂರಿನಲ್ಲಿ ಮೊದಲ ಲಿಫ್ಟ್ ನನಗೆ ಸಿಕ್ಕಿದ್ದಾರೆ. ಅನ್ನೋರೇ ನನಗೆ ಕೊಟ್ಟಿದ್ದಾರೆ. ನನ್ನ ನೋಡಿದ್ದೀರಾ ಯೂಟ್ಯೂಬ್ನಲ್ಲಿ? ಸೂಪರ್. ನಿಮ್ಮೆಲ್ಲರಿಗೂ ನಮಸ್ಕಾರ. ಕನ್ಯಾಕುಮಾರಿ ಟು ಕಾಶ್ಮೀರ್ ಟ್ರಿಪ್ನಲ್ಲಿ ಡೇ 10 ಆಗ್ತಿದೆ. ಈಗ ನನ್ನ ಮುಖದಲ್ಲಿ ಭಯನ ನೀವು ನೋಡ್ಬೋದು. ಜಸ್ಟ್ ಒಂದು ವಿಡಿಯೋ ಡಿಲೀಟ್ ಆಗಿದೆ. ಅದು ನೋಡಿದ ಮೇಲೆ ನನಗೆಲ್ಲ ಕಷ್ಟನ ನನ್ನ ಕಣ್ಣು ಮುಂದೆ ಒಂದು ನಿಮಿಷ ಬಂದು ಹೋಗಿದೆ. ಒಂದು ವಿಡಿಯೋ ಡಿಲೀಟ್ ಆಗಿದ್ದಕ್ಕೋಸ್ಕರ ಎಷ್ಟೊಂದು ನಾನು ಕಷ್ಟಪಟ್ಟಿದ್ದೀನಿ. ಆಮೇಲೆ ಹಂಗ ಅಂತ ದೇವ್ರ ಪುಣ್ಯಕ್ಕೆ ನಾನು ರೆಕಾರ್ಡ್ ಮಾಡ್ಕೊಂಬಿಟ್ಟಿನಿ ಆ ವಿಡಿಯೋನ. ಥ್ಯಾಂಕ್ ಗಾಡ್. ಈಗ ನಾನು ಈ ರೂಮ್ ಬಿಟ್ಟು ನಾನು ಹೊರಗಡೆ ಹೋಗ್ತಾಯಿದ್ದೀನಿ. ಬನ್ನಿ ನೆಕ್ಸ್ಟ್ ಲೊಕೇಶನು ಸಿರ್ಗುಂಪನ ಮೈಸೂರು. ಒಂದು ನಿಮಿಷ ತಡೀರಿ, ನೆಕ್ಸ್ಟ್ ಲೊಕೇಶನ್ ಯಾವುದಿದೆ ಅಂತ ನನಗೆ ಗೊತ್ತಿಲ್ಲ. ಈ ಟೆನ್ಷನ್ ಬೇರೆ ಟೆನ್ಷನ್ನಲ್ಲಿ ಶಿವಮೊಗ್ಗ. ಹೌದು, ಬನ್ನಿ ಶಿವಮೊಗ್ಗಗೆ ಹೋಗೋಣ ನಡ್ಕೊತ, ಲಿಫ್ಟ್ ಕೇಳ್ಕೊತ. ಶಿವಮೊಗ್ಗ ಹತ್ರ ಒಂದು ಮತ್ತೂರು ವಿಲೇಜ್ ಇದೆ. ಆ ವಿಲೇಜ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಹೋಗ್ತಿರೋದು. ಇಲ್ಲಿಂದ ಅರೌಂಡ್ ನನಗೆ 234 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ, ಲಿಫ್ಟ್ ಕೇಳ್ಕೊತ ನಡ್ಕೊತ ಹೋಗ್ತಾನೆ ಇರೋಣ ನಮ್ಮ ಪ್ರಯಾಣ. ಟೈಮ್ ಬಂದು 12 ಗಂಟೆ ಆಗ್ತದೆ. ಬೆಳಿಗ್ಗೆ ನಾಷ್ಟ ತಿನ್ನೋಕ್ಕೆ ನಾನು ಮಧ್ಯಾಹ್ನ ಬಂದಿದ್ದೀನಿ. ಕಂಟೆಂಟ್ ಕ್ರಿಯೇಟರ್ಗೆ ಗೊತ್ತಾಗುತ್ತೆ ಒಂದು ವಿಡಿಯೋ ಎಷ್ಟು ಕಷ್ಟಪಟ್ಟು ಮಾಡಿ ಆ ವಿಡಿಯೋನ ಡಿಲೀಟ್ ಆಗಿದರೆ ಆತನಿಗೆ ನೋವು ಗೊತ್ತಾಗುತ್ತೆ. ಇಷ್ಟೊಂದು ಬಿಲ್ಡಪ್ ಹೊಡಿತಿದ್ದೀನಿ ಅಂತ ಅಂದ್ಕೋಬೇಡಿ. 2 ದಿನ ನಾನು ಕಷ್ಟಪಟ್ಟಿದ್ದೀನಿ. 15 ಕಿಲೋಮೀಟ್ರ್ ನಾನು ನಡ್ಕೊತ ಹೋಗಿದ್ದೀನಿ. ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅದು ಒಂದು ನಿಮಿಷ ನನ್ನ ಕಣ್ಮುಂದೆ ಸಿಕ್ಕಿಲ್ಲ ಅಂದರೆ ಮೈಯೆಲ್ಲ ಸ್ವೆಟ್ ಆಗಿಬಿಟ್ಟಿದೆ. ಕಷ್ಟ ಅಂದರೆ ಕಷ್ಟ. ಒಂದು 5 ನಿಮಿಷ ನಾನು ಟೆನ್ಷನ್ ಆಗಿಬಿಟ್ಟಿದ್ದೀನಿ. ಫೈನಲಿ ಹೆಂಗೋ ಸಿಕ್ಕಿದೆಪ್ಪ ದೇವ್ರ ಪುಣ್ಯಕ್ಕೆ, ಸಾಕು. ಇವಾಗ ನೋಡಿ ರಿಲ್ಯಾಕ್ಸ್ ಆಗಿದ್ದೀನಿ. ಬನ್ನಿ ಇವಾಗ ನಾನು ಒಂದು ಆರ್ಡ್ರ್ ಮಾಡಿದ್ದೀನಿ. ಪರೋಟ ಒಂದು ಪ್ಲೇಟು. ಪರೋಟ ತಿನ್ಕೊಂಡ ಮತ್ತೆ ಪ್ರಯಾಣನ ಶುರು ಮಾಡೋಣ. ತಿಂದಿದ ಮೇಲೆ ಸ್ವಲ್ಪ ಸಮಾಧಾನ ಆಗಿದೆ. ಮತ್ತೆ ನಾರ್ಮಲ್ ಆಗಿ ನನ್ನ ಪ್ರಯಾಣ ಶುರು ಆಗ್ತಿದೆ. ಮೈಸೂರಿನಲ್ಲಿ ಒಂದು ಅದ್ಭುತವಾದ ಚರ್ಚ್ ಕಾಣ್ತಿದೆ. 2 ಟ್ಯೂನ್ ಟವರ್ಸ್ ಹಂಗ ನನಗೆ ಅನ್ನಿಸ್ತಿದೆ. ಫ್ಯೂಚರ್ನಲ್ಲಿ ಇಂಥ ಗಾಡಿ ತೊಗೊಂಡು ಆಲ್ ಇಂಡಿಯಾ ಟ್ರಿಪ್ ಹೊಡಿಬೇಕಂತ ಒಂದು ಆಸೆ ಇದೆ. ನೋಡೋಣ ಅದಾಗುತ್ತಾ ಇಲ್ಲ ಅಂತ. ಕೇರಳದಲ್ಲಿ ಹೆಂಗೆ ಡಬಲ್ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾರೆ ಗಾಡಿನಲ್ಲಿ, ಹಂಗೆ ಇಲ್ಲಿಗನ ಡಬಲ್ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು. ಆದರೆ ಸ್ವಲ್ಪ ಜನ ರೂಲ್ಸು ಮಾಡೋಂಗಿಲ್ಲ. ಅಲ್ಲಿ ಕೆಲವರು ಹೋಗ್ತಾರೆ ನೋಡಿ. ಇವತ್ತು ಮುಸ್ಲಿಮ್ಸ್ ಅವ್ರದ್ದು ಹಬ್ಬ ಇದೆ. ಅವರಿಗೆಲ್ಲ ಈದ್ ಮುಬಾರಕ್. ಸುಮಾರು ಒಂದು 5 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀನಿ. ಇಲ್ಲಿ ಯಾರೂ ಲಿಫ್ಟ್ ಕೊಡ್ತಾ ಇಲ್ಲ. ಇನ್ನೂ ಸ್ವಲ್ಪ ಹೋಗಿದ್ರೆ ಮುಂದೆ ಔಟರ್ ಸಿಗುತ್ತೆ. ಔಟರ್ನಲ್ಲಿ ಟ್ರೈ ಮಾಡೋಣ, ಯಾರನ್ನ ಲಿಫ್ಟ್ ಕೊಡ್ಬೋದು. ನೋಡಿ ಇಷ್ಟೊಂದು ಟ್ರಾಫಿಕ್ ಸಿಗ್ನಲ್ಲಿಂದ ಆಗಿದ್ದಾನ. ಬಾಬಾ ನೋಡಿ ಎಲ್ಲರಿಗೂ ಹೋಗಿದ್ದೆ ನೋಡಿ. ಅಬ್ಬಾ ಸಿಗ್ನಲ್ನಲ್ಲಿ ಇಷ್ಟೊಂದು ಟ್ರಾಫಿಕ್ ಇವಾಗ ನೋಡ್ತಿದ್ದೆ ನಾನು. ಮೈಸೂರಿನಲ್ಲಿ ಇದೇ ಲಾಸ್ಟ್ ಸರ್ಕಲ್. ಇಲ್ಲಿಂದ ಬೈಪಾಸ್ ಶುರುವಾಗುತ್ತೆ. ನಾನು ಸುಮಾರು ಒಂದು 6 7 ಕಿಲೋಮೀಟ್ರ್ ನಾನು ನಡ್ಕೊಂಬಂದಿನಿ ಅಂದರೆ ನೀವು ನಂಬ್ತೀರಾ? ನೀವು ನಂಬಲೇಬೇಕು. ಒಬ್ಬರು ಲಿಫ್ಟ್ ಸಿಗ್ತಾಯಿಲ್ಲ. ಇಲ್ಲಿಂದ ನನಗೆ ಲಾಂಗ್ ಲಿಫ್ಟ್ ನನಗೆ ಸಿಗ್ಬೋದು. ಬನ್ನಿ ಕೇಳೋದು ಶುರು ಮಾಡೋಣ. ಫಸ್ಟ್ ಈ ಲಾರಿಯನ್ನು ಕೇಳೋಣ. ಅಣ್ಣ ಶಿವಮೊಗ್ಗ ಹೋಗ್ತಪ್ಪ. ಬೆಂಗಳೂರು ಹೋಗುತ್ತಂತ ಇದು. ನಾನು ಹತ್ಬೋದು. ಇಲ್ಲಿಂದ 5 ಕಿಲೋಮೀಟ್ರಿಗೆ ಬೆಂಗಳೂರಿಗೆ ಕಟ್ಟಾಗಿಬಿಡ್ತದೆ ಆ ಗಾಡಿ. ಅದಕ್ಕೆ ನಾನು ಹತ್ತಿಲ್ಲ. ಸುಮ್ಮನೆ 5 ಕಿಲೋಮೀಟ್ರ್ ಯಾಕೆ, ಯಾವುದನ್ನು ಇಲ್ಲೇ ಒಂದು ಟೆಂಪೋ ಇಲ್ಲಾಂದರೆ ಗಾಡಿ ಇದ್ದರೆ ಹೋಗ್ಬೋದು. ಸುಮಾರು ಹೊತ್ತು ನಾನು ನಡ್ಕೊಂಡು ಬರುವಾಗ ಮೈಸೂರಿನಲ್ಲಿ ಮೊದಲ ಲಿಫ್ಟ್ ನನಗೆ ಸಿಕ್ಕಿದ್ದಾರೆ. ಅನ್ನೋರೇ ನನಗೆ ಕೊಟ್ಟಿದ್ದಾರೆ. ನಿಮ್ಮ ಹೆಸರು? ಚಂದನ್ ಅಂತ. ಚಂದನ್ ಅನ್ನೋರು ನನಗೆ ಕೊಡ್ತಾಯಿದ್ದಾರೆ. ಅವ್ರು ಬಂದು ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತಾಯಿದ್ದಾರೆ. ನಾನು ಇಲ್ಲಿಂದ ಸ್ವಲ್ಪ ದೂರ ಕಟಿಂಗ್ ಈ ಕಡೆ ಹೋಗ್ಬಿಡ್ತೀನಿ ನಾನು. ಬನ್ನಿ ಅದೆಷ್ಟು ದೂರ ಹೋಗುತ್ತೆ ಅಂತ ನೋಡೋಣ. ಹಾಂ ಓಕೆ, ಫಾಲೋ ಮಾಡ್ಕೊಂಡಿರೋಣ ನೀವು? ಓಕೆನಾ, ನಾವು ನೋಡ್ತೀನಿ, ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಓಕೆನಾ ಯಾವುದಣ್ಣ ನಿಮ್ಮದು? ಓಕೆ ಸಿಕ್ಕಿದೆ ಅಣ್ಣ. ಬಾಯ್.
ಇನ್ನು ಮೊದಲು ನನ್ನ ನೋಡಿದ್ದಾನೆ. ಸಿಗ್ನಲ್ ಕಡೆ ನಾನು ಮಾತಾಡ್ಕೊತ ಬರ್ತಿದ್ದಲ್ಲ, ಏನಪ್ಪ ಇಷ್ಟೊಂದು ಟ್ರಾಫಿಕ್ ಇದೆ ಅಂತ. ಇನ್ನು ಏನಪ್ಪ ಹುಡುಗ ಒಬ್ಬನೊಬ್ಬನ ಮಾತಾಡ್ಕೊತ ಹೋಗ್ತಾನೆ ಅಂತ ನೋಡಿ ನನಗೆ ಸ್ಟಾಪ್ ಮಾಡಿ ನನ್ನ ಕಡೆ ಶಿಫ್ಟ್ ಕೊಟ್ಟರು. ತುಂಬ ಪಾಠ ಕಲ್ತ್ಕೊಂಡೀನಿ ಏನಂತಾಗ. ಎನ್ನಾಗನ ಕಂಟೆಂಟ್ ಕ್ರಿಯೇಟರ್, ವೀಡಿಯೋಗ್ರಾಫಿ ತುಂಬ ಮಾಡ್ತಾರೆ. ಎನ್ನತಾಗ ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ನನಗೆ ಒಂದು ಅರ್ಥ ಆಯಿತು, ಕೇರಳ, ತಮಿಳ್ನಾಡು, ಕರ್ನಾಟಕ ಇದೆಲ್ಲ ಸೇಫು. ಹಂಗೆ ಮೇಲೆ ಹೋಗಿದ್ರೆ ಮಹಾರಾಷ್ಟ್ರ ಸ್ವಲ್ಪ ಡೇಂಜರ್ ಅಂತ ಹೇಳ್ತಿದ್ದಾನ. ಅವರೆಲ್ಲ ಬೆಲ್ಲಿಗೆ ಸ್ಪೀಡಾಗಿ ಮಾತಾಡ್ತಾರೆ, ಅವ್ರನ್ನ ಹೋಗಿ ಬೆಲ್ಲಿಗೆ ಸ್ಪೀಡಿಗೆ ಮಾತಾಡ್ತಾರೆ. ಆದರೆ ನಮ್ಮಕ್ಕೆ ಹೋಗ್ಬಾರ್ದು ಅಷ್ಟು ಜಲ್ದಿ. ಎಲ್ಲ ರೊಕ್ಕ ಕಿತ್ಕೊಳೋರೆ ತುಂಬ ಇದ್ದಾರೆ ಅಲ್ಲಿ, ಆದಷ್ಟು ಹುಷಾರಾಗಿ ಇರು ಅಂತ ಹೇಳ್ತಿದ್ರು. ಇರ್ತೀನಣ್ಣ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ, ಜೈ ಬೋಲೋ ಹನುಮಾನ ಕಿ. ಮತ್ತೊಂದು ಬೈಪಾಸ್ ಸಿಕ್ಕಿದೆ, ಶ್ರೀಮುಖ ಹೋಗೋ ರಸ್ತೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇರ್ತೈತಣ್ಣ, ಒಂದು ಲಿಫ್ಟ್ ಸಿಕ್ಕಿದೆ ನನಗೆ. ಅಣ್ಣ ಹೋಗಿ ಅಲ್ಲಿ ಮುಂದೆ. ಓಕೆನಾ, ಹಂಗೆ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ನಂಬರ್ ಯಾವಾಗ ಕೊಡ್ತೀರಾ? ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಡೈಲಿ ಅಪ್ಡೇಟ್ ಆಗುತ್ತಣ್ಣ. ನಂಬರ್ ಹೇಳಿ ಬಾಯ್. ಹುಷಾರಾಗಿ ಹೋಗಿ ಬಾಯ್. ಅನ್ನೋರು ಬಂದು ನಾನು ಆ ಕಡೆ ರೋಡಿಗೆ ಹೋಗ್ಬೇಕು, ಆದರೆ ಈ ರೋಡಿಗೆ ನಾನು ಕರ್ಕೊಂಬಂದ್ಬಿಟ್ಟಿದ್ದಾರೆ. ನನಗೆ ಏನು ಐಡಿಯಾ ಬಂತಂದರೆ, ನಾನು ಬಸ್ ಸ್ಟಾಪ್ಗೋಸ್ಕರ ಹೋಗ್ತಿದ್ದೀನಿ ಅಂತ ಅಂದ್ಕೊಂಡಾನೆ. ಅದಕ್ಕೆ ನನಗೆ ಬಸ್ ಸ್ಟಾಪ್ ಹತ್ರ ಲಿಫ್ಟ್ ಕೊಟ್ಟಿದ್ದಾನೆ. ಆದರೆ ನಾನು ಬಸ್ನಲ್ಲಿ ಹೋಗ್ತಾ ಇಲ್ಲಲ್ಲ, ಲಿಫ್ಟ್ ಕೇಳ್ಕೊತ ಹೋಗ್ತಿದ್ದೀನಿ, ನಡ್ಕೊತ ಹೋಗ್ತಿದ್ದೀನಿ. ಅದು ಏನೋ ಗೊತ್ತಿಲ್ಲ. ಸರಿ ಬನ್ನಿ, ಎಷ್ಟು ಇನ್ನೊಂದು 4 ಕಿಲೋಮೀಟ್ರ್ ನಡ್ಕೊತ ಹೋಗೋಣ, ಅದಕ್ಕೇನು ತೊಂದರೆ ಇಲ್ಲ. ಈ ಪ್ರಕೃತಿ ಅಂದನ ಎಂಜಾಯ್ ಮಾಡ್ಕೊತ, ಈ ಸಿಟಿನ ಎಂಜಾಯ್ ಮಾಡ್ಕೊತ ಹೋಗೋಣ ಬನ್ನಿ. ಇನ್ನೊಂದು ಲಿಫ್ಟ್ಗೋಸ್ಕರ ಕಾಯೋಣ. ಅನ್ನೋರೇ, ಓಹೋ ಅನ್ನೋರೇ ಭಾಷೆ ಹೋಗ್ತೀರಿ. ತಾತೋರೇ, ಓಹೋ ತತೋರೆ, ಬಾಯ್ ಬಾಯ್. ಸರಿ ಓಕೆ. ಆಟೋ ಬೇಡ ಅಣ್ಣ, ಆಟೋ ಬೇಡ. ಅಯ್ಯೋ ನಿನ್ನ ಏನೋ ಕರಿತದ ಬನ್ನಿ. ಮತ್ತೆ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ನನಗೆ ತುಂಬ ಕಷ್ಟ ಆಗ್ತದೆ, ಪೇಷನ್ಸೇ ಇಲ್ಲ. ಕೇಳ್ತಾನ ಏನು ಕ್ಯಾಮ್ರಾ ಇಟ್ಕೊಂಡು ಬಂದು ಎದಕ್ಕಿಲ್ಲ. ಹಾಂ ಮಾಮೂಲಿ ನೋಡಿದ್ರಿ ಯೂಟ್ಯೂಬಲ್ಲಿ, ನನ್ನ ನೋಡಿದ್ದೀರಾ ಯೂಟ್ಯೂಬ್ನಲ್ಲಿ? ಮಾಮೂಲಿ ಚಾಲೆಂಜ್ ಮಾಡ್ಕೊಯ್ತಾರಲ್ಲ, ಏನಿಲ್ದಾರ ಹೋಗ್ತೀವಿ ಮಾಡ್ತಿದ್ದೀರಾ ಅಂತ ಕೇಳಿದೆ. ಇಲ್ಲ ಆ ಥರನೇ ಡ್ರೈವರು, ಅದಕ್ಕೆ ಕೇಳಿದೆ ನಾನು. ಹಾಂ ಓಕೆನಾ, ಏನು ತೊಂದರೆ ಇಲ್ಲ. ಒಂದು ಲಿಫ್ಟ್ ಸಿಕ್ಕಿದೆ ಅಣ್ಣ, ಮುಂದೆವರೆಗೆ ಬಿಡ್ತೀರಾ? ಆ ರೋಡು ಬರುತ್ತಲ್ಲ, ಇನ್ನೊಂದು ರೋಡು, ಅಲ್ಲಿವರೆಗೆ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಆಯನ್ನ ಕರೆಕ್ಟಾಗಿ ನನ್ನ ಕರ್ಕೊಂಬಂದಿದ್ರೆ ಈ ಪ್ರಕೃತಿ ಅಂದರೆ ನಾನು ನೋಡೋಕ್ಕೇ ಆಗ್ತಿದ್ದಲ್ಲ. ಎಷ್ಟೊಂದು ಅದ್ಭುತವಾಗಿದೆ ನೋಡಿ. ಫೈನಲಾಗಿ ಸರ್ಕಾರ ಬಂದಿದೆ. ಇಲ್ಲಿಂದ ಹೋಗ್ಬೇಕಲ್ಲ ಅಣ್ಣ? ಇಲ್ಲ ಮುಂದೆ ಹೋಗ್ಬೇಕು ಹಿಂಗೆ? ಇವಾಗ ಹೋಗ್ಬೇಕಾ ಈ ಕಡೆ ಹೋಗ್ಬೇಕು? ಶಿವಮೊಗ್ಗ ಈ ಕಡೆ. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಅಜಯ್ ಅಣ್ಣ, ಮರೆಯೋದಿಲ್ಲ ನಿಮ್ಮನ್ನ, ವೀಡಿಯೋದಲ್ಲೇ ಇರ್ತೀರಿ. ಸರಿ ಬನ್ನಿ, ಈ ಕಡೆಯಿಂದ ನಾವು ಹೋಗೋಣ ಹಿಂಗೆ. ಅಣ್ಣ ಮುಂದೆ ಲೆಫ್ಟ್ ಸಿಗ್ತದೆ, ಹಿಂಗೆ ಹೋಗ್ತೀರಾ? ಓಕೆ, ರೈಟ್ ಹಿಂಗೆ ಹೋಗಿ. ನಾವು ಹಿಂಗೆ ಹೋಗೋಣ ಬನ್ನಿ. ಇದೇ ಶಿವಮೊಗ್ಗ ಹೋಗೋ ರಸ್ತೆ. ಬಸ್ ಹೋಗ್ತಿದೆ, ಬಸ್ಸನ್ನು ನೋಡ್ತಾ ಇದ್ದರೆ ನಾನು ಬಸ್ ಹತ್ತಿ ಹೋಗ್ಬಿಡೋಣ ಅಂತ ಅನ್ನಿಸ್ತಿದೆ. ಆದರೆ ಚಾಲೆಂಜ್ ಮಾಡಿದ್ದೀನಲ್ಲ, ತೋರಿಸ್ಬೇಕು. ಇಲೆಕೆರೆ ವಿಲೇಜ್ನಿಂದ 2 to 3 ಕಿಲೋಮೀಟರ್ ಇನ್ನೂ ಇದೆ. ಬನ್ನಿ, ಇಲ್ಲೊಂದು ಅಂಗಡಿ ಇದೆ, ಪೆಪ್ಸಿ ಇಲ್ಲಾಂದರೆ ಕೋಕ್ ಏನಾರ ತೊಗೊಳೋಣ. ತತ್ತವ್ರೆ, ಕೂಲ್ ಡ್ರಿಂಕ್ಸ್ ಏನಿದೆ? ಬರ್ತಾರೆ ತಡೆ, ಅವರ ಕೂಲ್ ಡ್ರಿಂಕ್ಸ್ ಅದೇ ಯಾವ್ದು ಬೇಕು ನೋಡಿ ಇರಬೇಕಲ್ಲಿ. ಏನು ಕಾಣ್ದಿಲ್ಲ, ಎಲ್ಲ ಫ್ರಿಜ್ ಐತೆ, ಫ್ರಿಜ್ ಒಳಗಡೆ ನೋಡ್ಬೇಕಾ ಒಳಗಡೆ ಹೋಗಿ? ಹಾಂ, ಹೋಗಾರೆ ಪೆಟ್ರೋಲ್ ತರಿಗೆ. ಪೆಟ್ರೋಲ್ ತರಕ್ಕೆ ಹೋಗಾರ? ಅಲ್ಲೇ. ಹಾಂ ಎಷ್ಟೊತ್ತಾಗ್ತತ್ತಾ? ಇಲ್ಲೇ? ಸರಿ ವೇಟ್ ಮಾಡೋಣ ನಾವು ಈ ಬಿಸಿಲಿಗೆ. ಜ್ಯೂಸ್ ಕುಡಿಯೋಣಂತ ಹೋಗಿದ್ದೆ, ಫ್ಯಾಮಿಲಿ ಸಿಕ್ಕಿದೆ ನನಗೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಮುದ್ದಾನ ಕೈಯಿಂದ ನನಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಬನ್ನಿ ಲೆಟ್ಸ್ಗೋ, ಮತ್ತೆ ಶುರು ಮಾಡೋಣ ಟ್ರಿಪ್. ರೋಡ್ ಅದ್ಭುತವಾಗಿದೆ, ಪ್ರಕೃತಿ ಅಂದ ಇಲ್ಲಿ ಸೈಡಾಗೆ ನೋಡ್ಕೊಂತ ನಾನು ಲಿಫ್ಟ್ ಕೇಳೋದೇ ಮರೀತಿದ್ದೀನಿ. ಆದಷ್ಟು ಬೇಗ ನಾನು ಹೋಗ್ಬೇಕು.
ಈಗ ಮೈಸೂರಿನಿಂದ ಬಂದೀನಿ. ಕನ್ಯಾಕುಮಾರಿನಿಂದ ಕಾಶ್ಮೀರ ನಡ್ಕೊಂಡು ಹೋಗ್ತೀನಿ. ಇಲ್ಲ ಅಕ್ಕ ನೋಡಿರಲ್ಲ, ಅಕ್ಕ ಫ್ರೀಯಾಗಿ ಕಡಂಗಡ ನನಗೆ ಕೊಟ್ಟಿದ್ದಾರೆ. ನನ್ನ ಮುಖ ಬಾವಿ ಇದ್ದಂಗಿದೆ. ಬನ್ನಿ ತಿನ್ಕೊಂತ ಹೋಗ್ತಾನೆ ಇದೆ ಪ್ರಯಾಣ. ಟೆಂಪೋ ಬರ್ತಿದೆ. ಬಾ ರಾಜ ಲಿಫ್ಟ್ ಕೊಡು ರಾಜ, ಲಿಫ್ಟ್ ಕೊಡು ರಾಜ, ಲಿಫ್ಟ್ ಕೊಡು ರಾಜ, ಲಿಫ್ಟ್ ಕೊಡು ಮರೆಯ. ಲಿಫ್ಟ್ ಸಿಕ್ಕಿದೆ ನನಗೆ. ಕೇಳ್ತೀನಿ ಏನೋ ಕೊಡ್ತಾನೆ ಇಲ್ಲ ಅಂತ. ಅಣ್ಣವ್ರೆ ಮುಂದೆ ಬಿಡ್ಬೇಕು. ಹಿಂದೆ ಕಡೆ ಹತ್ಕೊಲ್ಲ. ಬನ್ನಿ ಹತ್ತಾನ. ಒಂದು ಅದ್ಭುತವಾದ ಲಿಫ್ಟ್ ಸಿಕ್ಕಿದೆ ನನಗೆ. ಟೆಂಪೋದಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ಅನ್ನೋರು ಬಂದು ಜಾರ್ಪೇಟೆವರೆಗೆ ನನಗೆ ಲಿಫ್ಟ್ ಕೊಟ್ಟಿದ್ದಾರೆ. ಇಲ್ಲಿಂದ ಅರೌಂಡ್ 200 ಕಿಲೋಮೀಟರ್ ಇದೆ ಶ್ರೀಮುಖ. ಇದು ಒಂದು ಲಿಫ್ಟ್ ನನಗೆ ಶಿವಮೊಗ್ಗವರೆಗೆ ಹೋಗುತ್ತೆ. ಫ್ಯಾಮ್ಲಿ ಜೊತೆ ಬಂದಿದ್ದಾರೆ, ಆದರೆ ನಾನು ಫ್ಯಾಮ್ಲಿ ತೋರ್ಸೋಕ್ಕೆ ನಿಮಗೆ ಅಲೋ ಮಾಡ್ತಾ ಇಲ್ಲ. ಅವರಿಗೆ ಪರ್ಸ್ನಲ್ ವಿಷಯ ಇರುತ್ತಲ್ಲ, ಅದಕ್ಕೆ ಎಂಜಾಯ್ ಮಾಡಿ. ಬೆಳಿಗ್ಗೆ ನಾನು ಬಾಲಕಿ ಎದ್ದೋಲಿನೇನು ಅದ್ಭುತವಾದ ಲಿಫ್ಟ್, ಒಂದೇ ಲಿಫ್ಟ್ ನನಗೆ ಸಿಕ್ಕಿದೆ. 200 ಕಿಲೋಮೀಟ್ರ್. ಬಾ ಅದ್ಭುತ. ಆದಷ್ಟು ಬೇಗ ಹೋಗ್ಬೇಕು. ಇಲ್ಲಿಂದ ಸ್ವಲ್ಪ ದೂರನೇ ಇದೆ ನನ್ನ ಲೊಕೇಶನ್ಗೆ. ನಾಳೆ ಒಂದು ಅದ್ಭುತವಾದ ವಿಡಿಯೋ ಬರುತ್ತೆ. ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮಾಡ್ಕೊಂಡಿರಾ ಪ್ಲೀಸ್ ಮಾಡ್ಕೋರಿ. ನನಗೆ ತುಂಬ ಸಪೋರ್ಟ್ ಇರುತ್ತೆ. ನಿಮ್ಮ ಪ್ರೀತಿನೇ ನನಗೆ ಮುಖ್ಯ. ಆ ಪ್ರೀತಿ ಕೊಡ್ತಾ ಇರುವಾಗಲೇ ನನಗೆ ಮೋಟಿವೇಶನ್ ಆಗಿ ಮುಂದೆ ಹೋಗೋಕ್ಕೆ ಮನಸ್ಸು ಬರುತ್ತೆ. ಪ್ಲೀಸ್ ಗುಡ್ ನೈಟ್ ನಿಮ್ಮೆಲ್ಲರಿಗೂ. ಶುಭರಾತ್ರಿ. ಇವಾಗ ನಾನು ಒಂದು ಬಣ್ಣ ತೊಗೊಂಡಿದ್ದೀನಿ. ಬಂದು ತಿಂದೆ ಹೊಟ್ಟೆ ತುಂಬ. ಬ್ರದರ್ ಬಂದು ನನಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. हाय एलबड़ी हाय वीडियो को लाइक करो, शेयर करो, इनके साथ है ना फॉलो कर ले करो. ईद मुबारक आपका. ईद मुबारक. ऑलरेडी मैं खा लिया. ಬೇರೆ ಕ್ಯಾಬಿನ अभी जस्ट नको मैं चॉकलेट भी नहीं खा तुम्हें, स्वीट नहीं खा तुम्हें. होना बोले तो 10 रुपये का ब्रदर. दे 10 रुपये ಚಾಕ್ಲೇಟ್ ಬಸ್ मेरे को ತಗ. ನೀನು ನಾನು ಶೇರ್ ಮಾಡೋಣ. ಶೇರ್ ಮಾಡ್ಕೋ ತಿನ್ನೋಣ. ಬೇರೆ ಏನು ಬೇಡ ಬ್ರದರ್.